ನಮ್ಮ ಕಾನೂನು ಟೀಮ್ ಕಡೆಯಿಂದ ಎಲ್ರಿಗೂ ನಮಸ್ತೆ. ಲಾಸ್ಟ್ ವಿಡಿಯೋದಲ್ಲಿ ಮೈನರ್ ಬೇಸಿಕ್ ಡಿಫರೆನ್ಸ್‌ಗಳೇನು ಮತ್ತೆ ಇಂಟ್ರೊಡಕ್ಷನ್ನು, ಯೂನಿಟ್ 3 ನಾವು ಏನು ಪಾಠ ಮಾಡ್ತಾ ಇದ್ದೀವಿ, ಯೂನಿಟ್ 3 ಅಲ್ಲಿ ಏನೇನು ಕಲಿತೀವಿ ಅನ್ನೋವಂಥದ್ದನ್ನ ಹೀಗೆ ಒಂದ್ಸಲ ಜನರಲಿ ಓವರ್‌ವ್ಯೂ ಆಗಿ ನೋಡ್ಕೊಂಡು ಬಂದಿದ್ದೀರಾ. ಇವಾಗ ಏನು ಮಾಡೋಣ ಅಂತಂತಂದ್ರೆ ಎಕ್ಸಾಮಲ್ಲಿ ನೀವೇನು ಬರಿಬೇಕಲ್ವಾ, ಎಕ್ಸಾಮಲ್ಲಿ ನೀವೇನು ಬರಿಬೇಕು, ಎಕ್ಸಾಕ್ಟಾಗಿ ಡೆಫಿನೇಷನ್ ಬರಿಬೇಕು. ಯಾವುದೇ ಒಂದು ಕೇಳಿದರೆ ಕೇಳ್ತಾರೆ, ವಾಟ್ ಈಸ್ ಸ್ಟ್ರೈಕ್ ಅಂತ ಕೇಳ್ತಾರೆ, ವಾಟ್ ಈಸ್ ಲೇ ಆಫ್ ಅಂತ ಕೇಳ್ತಾರೆ, ವಾಟ್ ಈಸ್ ಲಾಕ್ಔಟ್ ಅಂತ ಕೇಳ್ತಾರೆ. ಡಿಫೈನ್ ಸ್ಟ್ರೈಕ್ ಅಂತ ಕೇಳಿದಾಗ ನೀವು ಎಕ್ಸಾಕ್ಟಾಗಿ ಡೆಫಿನೇಷನನ್ನು ಬೇರೆ ಅಕ್ಕಲ್ಲಿರೋ ಹಾಗೆ ಬರಿಬೇಕಾಗುತ್ತೆ. ಸ್ಟ್ರೈಕ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಮುಷ್ಕರ ಹಾಕುವಂಥದ್ದು ಅವರವ್ರ ಡಿಮ್ಯಾಂಡ್ಸಿಗೋಸ್ಕರ ಕೆಲಸನ ಬಂದ್ ಮಾಡುವಂಥದ್ದು. ಅದನ್ನೇ ಪರ್ಟಿಕ್ಯುಲರ್ ಆಗಿ ಸೆಕ್ಷನ್ 2 ಕ್ಲಾಸ್ ಕ್ಯೂದಲ್ಲಿ ಏನು ಹೇಳುತ್ತೆ ಅಂತೇಳಿ ಹೇಳ್ತಾ ಇದ್ವಿ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1947ನ ಪ್ರಕಾರ, ಓಕೆ, ಅಕಾರ್ಡಿಂಗ್ ಟು ಸೆಕ್ಷನ್ 2 ಕ್ಲಾಸ್ 2ನ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ, ಈ ಸ್ಟ್ರೈಕ್ ಅನ್ನುವಂಥದ್ದು ಸೀಸೇಷನ್ ಆಫ್ ದ ವರ್ಕ್ ಆಫ್ ಎ ಬಾಡಿ ಆಫ್ ಪರ್ಸನ್ಸ್ ಎಂಪ್ಲಾಯ್ಡ್ ಇನ್ ಇಂಡಸ್ಟ್ರಿ ಆಕ್ಟಿಂಗ್ ಇನ್ ಅ ಕಾಂಬಿನೇಷನ್. ಇದು 3 ಸ್ಟೇಜಲ್ಲಿ ನೀವು ಡಿವೈಡ್ ಮಾಡ್ಕೋಬಹುದು. 3 ಸ್ಟೇಜಲ್ಲಿ ಡೆಫಿನೇಷನ್ನ ಡಿವೈಡ್ ಮಾಡ್ಕೊಂಡು ಕಲಿಯೋಕ್ಕೆ ಪ್ರಯತ್ನ ಪಡಿ. ಮೊದಲನೇ ಸ್ಟೇಜಲ್ಲಿ ಏನಂತಂತಂದರೆ, ಒಬ್ಬ ಎಂಪ್ಲಾಯ್ಡ್ ಪರ್ಸನ್ ಏನಿದಾನಲ್ವಾ, ಅರ್ಥ ಮಾಡ್ಕೊಳ್ಳಿ. ಒಬ್ಬ ಎಂಪ್ಲಾಯ್ಡ್ ಪರ್ಸನ್ ಅಂದರೆ ಯಾರು? ಎಂಪ್ಲಾಯ್ಡ್ ಪರ್ಸನ್ ಈಸ್ ನಥಿಂಗ್ ಬಟ್ ಎ ಲೇಬರ್. ಈ ಲೇಬರ್ ಏನು ಮಾಡ್ತಾ ಇದ್ದಾನೆ? ಕೆಲಸ ಮಾಡೋದನ್ನ ಸ್ಟಾಪ್ ಮಾಡ್ತಾ ಇದ್ದಾನೆ. ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ ನಿಮಗೆ? ಇಲ್ಲ. ಎರಡನೇದು ಏನಾಗುತ್ತೆ ಅಂತಂತಂದರೆ, ಈ ಎಂಪ್ಲಾಯ್ಡ್ ಪರ್ಸನ್ಸ್ ಏನು ಗ್ರೂಪ್ ಇದೆಯಲ್ಲ, ಇಲ್ಲಿದೆ ನೋಡಿ, ಎ ಕಾನ್ಸಂಟ್ರೇಟೆಡ್ ರೆಫ್ಯೂಸಲ್ ಆಫ್ ಎನಿ ನಂಬರ್ ಆಫ್ ದ ಪರ್ಸನ್ಸ್ ಹೂ ಹ್ಯಾವ್ ಬೀನ್ ಎಂಪ್ಲಾಯ್ಡ್ ಇನ್ ಟು ಕಂಟಿನ್ಯೂ ಟು ವರ್ಕ್ ಇನ್ ಅಕ್ಸೆಪ್ಟ್ ಆಫ್ ದ ಎಂಪ್ಲಾಯ್ಮೆಂಟ್. ನಂಬರ್ ಆಫ್ ದ ಪರ್ಸನ್ಸ್ ಅಂತಂದರೆ ಇಲ್ಲೇನು ಒಬ್ಬ ಪರ್ಸನ್ ಆಗಿರ್ಬೋದು, ಅಥವಾ ನಂಬರ್ ಆಫ್ ದ ಪರ್ಸನ್ಸ್ ಏನಿದ್ದಾರೆ, ಸಾರಿ, ಇಲ್ಲಿ ಒಬ್ಬ ಪರ್ಸನ್ ಆಗಕ್ಕೆ ಚಾನ್ಸ್ ಇಲ್ಲ, ಬಾಡಿ ಆಫ್ ದ ಪರ್ಸನ್ಸ್ ಅಂತ ಇದೆ. ಆಮೇಲೆ ನಂಬರ್ ಆಫ್ ದ ಪರ್ಸನ್ಸ್ಗಳು ಸೇರಿಕೊಂಡು ಕೆಲಸನ ರೆಫ್ಯೂಸ್ ಮಾಡುವಂಥದ್ದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟು, ಆರ್ ಎ ರೆಫ್ಯೂಸಲ್ ಅಂಡರ್ ದ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ನಂಬರ್ ಆಫ್ ದ ಸಚ್ ಪರ್ಸನ್ಸ್ ಕಂಟಿನ್ಯೂ ಟು ವರ್ಕ್ ಆರ್ ಅಕ್ಸೆಪ್ಟ್ ದ ಎಂಪ್ಲಾಯ್ಮೆಂಟ್. ಅಥವಾ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಅಲ್ಲಿರುವಂಥ ಎಂಪ್ಲಾಯೀಸ್ಗಳು ಅವರೆಲ್ಲ ಸೇರಿಕೊಂಡು ಕೆಲಸನ ಅಕ್ಸೆಪ್ಟ್ ಮಾಡೋಕ್ಕೆ ರಿಜೆಕ್ಟ್ ಮಾಡ್ತಾ ಇರೋವಂಥದ್ದು. ಆಬ್ವಿಯಸ್ಲಿ ಮೂರೂ ಕೂಡ ಒಂದೇ ಮೀನಿಂಗ್ ಹೇಳುತ್ತೆ, ಕೆಲಸ ಮಾಡೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಗುಂಪು ಕಟ್ಕೊಂಡು ಹೇಳ್ತಾ ಇದ್ದಾರೆ, ಇಲ್ಲ ಗುಂಪು ಕಟ್ಕೊಂಡು ಒಪ್ಪಿಗೆ ಕೊಡ್ತಾ ಇದ್ದಾರೆ. ಏನೋ ಒಂದು ಒಪ್ಪಿಗೆ ಕೊಟ್ಬಿಟ್ಟು ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಮೀನಿಂಗ್ ಏನಿದೆ ಯಾವುದ್ರಲ್ಲಿ ಬರುತ್ತೆ ಅಂತಂತಂದರೆ, ಸ್ಟ್ರೈಕ್ ಅಂದ್ರೆ ಏನು ಅಂತ ಬರುತ್ತೆ. ಇದನ್ನು ನೀವು 3 ಪಾರ್ಟಲ್ಲಿ ಡಿವೈಡ್ ಮಾಡ್ಕೊಂಡು ಕಲಿಯೋಕ್ಕೆ ಪ್ರಯತ್ನ ಪಟ್ಟರೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. 3 ಪಾರ್ಟ್, ಎಸೆನ್ಷಿಯಲ್ಸ್ ಆಫ್ ಸ್ಟ್ರೈಕ್ ಅಂದರೂ ಕೂಡ ಅದೇ 3 ಪಾರ್ಟನ್ನ ಬರೀತೀರಾ. ಹಾಗಾದರೆ ಲಾಕ್ಔಟಲ್ಲಿ ಏನಿದೆ? ಲಾಕ್ಔಟಲ್ಲಿ ಸೆಕ್ಷನ್ 2 ಕ್ಲಾಸ್ ಎಲ್ಲಲ್ಲಿ ಹೇಳಿದ್ದಾರೆ ಲಾಕ್ಔಟ್ನ ಬಗ್ಗೆ. ಏನು ಹೇಳಿದ್ದಾರೆ ಇದರಲ್ಲಿ ಅಂತಂದರೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1947 ಹೇಳಿದ್ದಾರೆ. ಇಲ್ಲಿ ನಾನು ಹೇಳಿದ್ದೆ ಲಾಕ್ಔಟ್ ಅಂತಂದರೆ ಟೆಂಪ್ರವರಿ ಕ್ಲೋಸರ್, ಪರ್ಮನೆಂಟ್ ಕ್ಲೋಸ್ ಅಲ್ಲ. ಇದು ಪರ್ಮನೆಂಟ್ ಬೀಗ ಮುದ್ರೆ ಹಾಕೋದಲ್ಲ. ಟೆಂಪ್ರವರಿ ನಡ್ಸೋಕ್ಕಾಗ್ತಾ ಇಲ್ಲಪ್ಪ ಕಂಪ್ನಿನ, ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಡಿಫೈನ್ಸ್ ಲಾಕ್ಔಟ್ ಆಸ್ ದ ಟೆಂಪ್ರವರಿ ಕ್ಲೋಸರ್ ಆಫ್ ಎ ವರ್ಕ್ ಪ್ಲೇಸ್. ಅರ್ಥ ಆಗ್ತಿದೆಯಾ? ವರ್ಕ್ ಪ್ಲೇಸ್ನ ಟೆಂಪ್ರವರಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಸಸ್ಪೆನ್ಷನ್ ಆಫ್ ವರ್ಕ್, ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ಮುಂದೂಡಲಾಗುತ್ತಿದೆ ಕೆಲಸದನ್ನ. ಆರ್ ಆ್ಯನ್ ರೆಫ್ಯೂಸಲ್ ಟು ಕಂಟಿನ್ಯೂ ದ ಎಂಪ್ಲಾಯಿಂಗ್ ಎನಿ ನಂಬರ್ ಆಫ್ ದ ವರ್ಕರ್ಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಎಂಪ್ಲಾಯ್ಮೆಂಟ್. ಅರ್ಥ ಆಗ್ತಿದೆಯಾ? ಇದರಲ್ಲಿ 3 ಕೀ ಪಾಯಿಂಟ್ ಇದೆ. ಮೊದಲನೇ ಕೀ ಪಾಯಿಂಟು ಇದು ಟೆಂಪ್ರವರಿ ಕ್ಲೋಸ್ ಆಗಬಹುದು, ಅಥವಾ ಎರಡನೇ ಕೀ ಪಾಯಿಂಟು ಇಲ್ಲಿ ಸಸ್ಪೆನ್ಷನ್ ಮಾಡಬಹುದು ಕೆಲಸನ. ಮೂರನೇ ಕೀ ಪಾಯಿಂಟು ಎಂಪ್ಲಾಯ್ಮೆಂಟ್ ಏನು ಕೊಡಬೇಕಲ್ವ ಲೇಬರ್ಸ್ಗಳಿಗೆ, ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ಹೋಲ್ಡ್ ಮಾಡಬಹುದು. ಈ 3 ಅಂಶಗಳೇನಾದರೂ ಆಯಿತು ಅಂತಂದರೆ ಅದನ್ನು ನಾವು ಲಾಕ್ಔಟ್ ಮಾಡಲಾಗಿದೆ ಅನ್ನುವಂಥ ಪರಿಭಾಷೆಯಲ್ಲಿ ತೆಗೆದುಕೊಳ್ಳಬಹುದು. ಅರ್ಥ ಆಗ್ತಿದೆಯಾ? ಈ ಲಾಕ್ಔಟ್ ಇಸ್ ವೆನ್ ಎಂಪ್ಲಾಯ್ ಟೆಂಪ್ರವರಿ ಕ್ಲೋಸಸ್ ದ ವರ್ಕ್ ಪ್ಲೇಸ್ ಆಫ್ ಸ್ಟಾಪ್ಸ್ ದ ವರ್ಕ್. ಇಲ್ಲಿ ಟೆಂಪ್ರವರಿ ವರ್ಕನ್ನ ಕ್ಲೋಸ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ ವರ್ಕು ಬೈ ಎಂಪ್ಲಾಯರ್, ಓನರು, ಲೇಬರ್ ಅಲ್ಲ. ನೋಡಿ, ಲಾಕ್ಔಟ್ನ ಮಾಡುವಂಥದ್ದು ಓನರು, ಅದೇ ಏನಾದರೂ ನೀವು ಸ್ಟ್ರೈಕ್ನ ಮಾಡುವಂಥದ್ದು ಲೇಬರು. ಅರ್ಥ ಆಗ್ತಿದೆಯಾ ನಿಮಗೆ? ಲೇಬರ್, ಓನರ್. ಲೇಬರ್ಗಳು ಸ್ಟ್ರೈಕ್ ಮಾಡ್ತಾರೆ, ಎಂಪ್ಲಾಯರ್ಸ್ಗಳು ಲಾಕ್ಔಟ್ ಮಾಡ್ತಾರೆ. ಇವರಿದ್ರು ಡೆಡ್ ಆಪೋಸಿಟ್ ವರ್ಡ್ಸ್ಗಳಿವು, ಎರಡೂ ಕೂಡ ಬೇರೆ ಬೇರೆ ವರ್ಡ್ಸ್ಗಳು. ನೋಡಿ, ಇಲ್ಲಿ ಸ್ಟ್ರೈಕ್ ಇದೆ ಅಂತಂದರೆ ಇಂಟು ಹಾಕಿ ಡೆಡ್ ಆಪೋಸಿಟ್ ವರ್ಡ್ ಲಾಕ್ಔಟ್ ಅಂತ ತಗೊಳ್ಳಿ. ಮುಷ್ಕರ ಇದೆ ಅಂತಂದರೆ ಇಂಟು ಹಾಕಿಬಿಟ್ಟು ಬೀಗ ಮುದ್ರೆ ಅಂತ ತಗೊಳ್ಳಿ. ಬೀಗ ಮುದ್ರೆ ಹಾಕೋದು ಓನರು, ಮುಷ್ಕರ ಮಾಡೋ ಅಂಥದ್ದು ಲೇಬರು. ಏರಲ್ವಾ? ಓಕೆ, ನೆಕ್ಸ್ಟು ಇನ್ನೇನಾದ್ರು ಹೇಳಬೇಕು ಅಂತಂದರೆ, ಲಾಕ್ಔಟ್ ಈಸ್ ರೆಫರ್ಡ್ ಆಸ್ ಟರ್ನ್ಡ್ ಆಫ್ ಅಂತ ಹೇಳ್ತಾರೆ. ಟರ್ನ್ಡ್ ಆಫ್ ಮಾಡೋದು, ಆಯಿತಾ? ಟರ್ನ್ಡ್ ಆಫ್ ಮಾಡೋದು, ಸ್ವಿಚ್ ಆಫ್ ಮಾಡೋದು, ಟರ್ನ್ ಆಫ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ವಾ, ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲ ಟರ್ನ್ ಆಫ್ ಮಾಡುವಂಥದ್ದನ್ನು ಲಾಕ್ಔಟ್ ಅಂತ ಹೇಳ್ತೀವಿ. ಹಾಗಿದ್ದಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಂತಂದರೆ, ಕೇಳಿದಂಥ ಸಾಧ್ಯತೆಗಳಲ್ಲಿ ವಾಟ್ ಈಸ್ ದ ವೇರಿಯಸ್ ಕೈಂಡ್ಸ್ ಆಫ್ ಸ್ಟ್ರೈಕ್ಸ್ ಮೆನ್ಷನ್ ದರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1947. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವೆರಿ 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 ಇಂಪಾರ್ಟೆಂಟ್ ಕ್ವಶನ್, ಮ್ಯಾಕ್ಸಿಮಮ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಕ್ವಶನ್. ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ, ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಇರುತ್ತೆ, ಅದನ್ನೇ ನಾವು ಜಾಸ್ತಿ ನಿಮಗೆ ಹೇಳಿರ್ತೀವಿ.
ಸೊ ಅದಕ್ಕಿಂತ ಜಾಸ್ತಿ ಹೇಳಿರೋದಿಲ್ಲ. ಯಾವುದು ಇಂಪಾರ್ಟೆನ್ಸಿ ಕಮ್ಮಿ ಇರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ ಅಥವಾ ಪ್ರಾಕ್ಟಿಕಲ್ ಥಿಂಕಿಂಗ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಕಡಿಮೆ ಇರುತ್ತೆ, ಅದು ನಾವು ಜಾಸ್ತಿ ಎಳಿಯಕ್ಕೆ ಹೋಗಿರಲ್ಲ. ಬೇಸಿಕ್ ಅಂಡರ್‌ಸ್ಟ್ಯಾಂಡಿಂಗಿಗೆ ಸಿಲೆಬಸ್ ಫಿನಿಶ್ ಆಗಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹೇಳಿರ್ತೀವಿ. ಎನಿಯೋ ಒಂದು ಕ್ವೆಶ್ಚನ್ ಇದೆ, ಸ್ಟ್ರೈಕ್ ಮೇಲೆ ಕ್ವೆಶ್ಚನ್ ಇದೆ ನೋಡಿ, ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಹೇಳ್ತಾ ಇರೋವಂಥದ್ದು ಏನು ಅಂತ. ಕ್ವೆಶ್ಚನ್ ಇರುವಂಥದ್ದು ಸ್ಟ್ರೈಕ್ ಮೇಲೆ, ಲಾಕೌಟ್ ಮೇಲಲ್ಲ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಕ್ವೆಶ್ಚನ್ ಸ್ಟ್ರೈಕ್ ಮೇಲಿದೆ. ಯಾವುದ್ರ ಮೇಲಿದೆ? ಮುಷ್ಕರದ ಮೇಲೆ ನಾವು ಕ್ವೆಶ್ಚನ್ನ ರೈಸ್ ಮಾಡ್ತಾ ಇದ್ದೀವಿ. ಈ ಮುಷ್ಕರದಲ್ಲಿ ವಿಧಗಳು ಯಾವ ಯಾವ ಪ್ರಕಾರಗಳು ಇದೆ? ವಿಧಗಳು, ಆ ವಿಧಗಳು ಯಾವುದರಲ್ಲಿ? ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1947 ಅಂಡರಲ್ಲಿ ಯಾವ ಯಾವ ವಿಧಗಳಿದೆ ಅನ್ನುವಂಥದ್ದು ಕಾನ್ಸೆಪ್ಟ್. ನಾನು ಒಂದೊಂದೇ ವಿಧಾನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ತುಂಬ ಸಿಂಪಲ್ ಇದೆ. ಮೊದಲನೇ ವಿಧ ಯಾವುದು ಅಂತಂದರೆ ಜನರಲ್ ಸ್ಟ್ರೈಕ್ ಅಂತ. 10 ಮಾರ್ಕ್ಸ್ ಕ್ವಶನ್ ಇದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 10 ಮಾರ್ಕ್ಸಿನ ಕ್ವಶನ್ ಇದು. ಮೊದಲನೇ ವಿಧ ಯಾವುದು ಅಂತಂದರೆ ಜನರಲ್ ಸ್ಟ್ರೈಕ್ ಅಂತ. ಈ ಜನರಲ್ ಸ್ಟ್ರೈಕಲ್ಲಿ ಏನಾಗುತ್ತೆ ಅಂತಂದರೆ ಕಾಮನ್ ಕಾಸಿಗೋಸ್ಕರ, ಆಯಿತಾ, ಸ್ವಲ್ಪ ಕಾಮನ್ ಕಾಸು, ಒಂದು ಸಾಮಾನ್ಯ ಕಾರಣ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ದೂರ ಉಳಿಯುವಂಥದ್ದನ್ನು, ಇದನ್ನು ನಾವು ಜನರಲ್ ಸ್ಟ್ರೈಕ್ ಅಂತ ಹೇಳ್ತೀವಿ. ಇದು ಕಾಮನ್ ಆಗಿ ನಾವೆಲ್ಲ ಕಡೆ ನೋಡುವಂಥದ್ದು ಸನ್ನಿವೇಶಗಳು ನೋಡಿದ್ದೀವಿ ನಾವು ಕಾಮನ್ ಸ್ಟ್ರೈಕಲ್ಲಿ ಮಾಡುವಂಥದ್ದು. ಇಲ್ಲಿ ಏನು ಅಂತಂತಂದರೆ ಒಂದು ಅಸಹಕಾರನ ತೋರಿಸುವಂಥದ್ದು, ತಮ್ಮ ಶಕ್ತಿನ ತೋರಿಸ್ಬಿಟ್ಟು ನಾವು ಕೆಲಸ ಮಾಡೋದಿಲ್ಲ. ಜನರಲ್ ಸ್ಟ್ರೈಕ್ ನಾರ್ಮಲ್ ಆಗಿ ಎಲ್ಲ ಕಡೆ ನಡೆಯುವಂಥ ಸ್ಟ್ರೈಕ್ಗಳು. ಯಾಕೆ? ತಮ್ಮ ಶಕ್ತಿನ ತೋರಿಸೋದು, ಲೇಬರ್ ಶಕ್ತಿನ ತೋರಿಸ್ಬಿಟ್ಟು ಇಂಥದ್ದು ನಮಗೆ ಡಿಮ್ಯಾಂಡ್ ಇದೆ, ಫುಲ್ಫಿಲ್ ಮಾಡಿ ಅಂತ ಹೇಳುವಂಥದ್ದು ಜನರಲ್ ಸ್ಟ್ರೈಕ್. ಅರ್ಥ ಆಗ್ತಿದೆಯಾ ನಿಮಗೆ? ನೆಕ್ಸ್ಟ್ ಇನ್ನೊಂದಿದೆ ಟೋಕನ್ ಸ್ಟ್ರೈಕ್ ಅಂತ ಇದೆ. ಟೋಕನ್ ಸ್ಟ್ರೈಕ್ ಅನ್ನೋದು ಇಟ್ಸ್ ಒನ್ ಆಫ್ ದ ಜನರಲ್ ಸ್ಟ್ರೈಕೆ. ಆದರೆ ಟೋಕನ್ ಸ್ಟ್ರೈಕಲ್ಲಿ ಏನಿದೆ ಅಂತಂದರೆ, ಫಾರ್ ಎ ಡೇ ಆರ್ ಎ ಫ್ಯೂ ಅವರ್ಸ್ ಫಾರ್ ಎ ಶಾರ್ಟ್ ಡ್ಯೂರೇಷನ್ ಬಿಕಾಸ್ ಆಫ್ ದಿ ಮೇನ್ ಆಬ್ಜೆಕ್ಟ್ ಡ್ರಾ ದ ಅಟೆನ್ಷನ್ ಆಫ್ ದ ಎಂಪ್ಲಾಯರ್ ಬೈ ದ ಡಿಮಾನಿಸ್ಟ್ರೇಟಿಂಗ್ ಆಫ್ ದ ಸಾಲಿಡೇಟರಿ ಆ್ಯಂಡ್ ದ ಕೋಆಪರೇಷನ್ ಆಫ್ ದ ವರ್ಕರ್ಸ್. ಇಲ್ಲಿ ಟೋಕನ್ ಸ್ಟ್ರೈಕ್ ಅಂದರೆ ಒಂಥರ ಟೋಕನ್ ಕೊಟ್ಟಂಗೆ. ಹಿಂಗೆ ಅಂದರೆ ಪರ್ಮನೆಂಟಾಗಿ ಫುಲ್ಲು ಎಲ್ಲ ಮಾಡುವಂಥದ್ದಲ್ಲ, ಒಂದು ಸ್ವಲ್ಪ ಹೊತ್ತು ಮಟ್ಟಿಗಪ್ಪ, ಒಂದು ದಿನ ಆಗಿರ್ಬೋದು ಅಥವಾ ಒಂದಿಷ್ಟು ಗಂಟೆ ಆಗಿರ್ಬೋದು ಮಾಡೋದು. ಮಾಡಿಬಿಟ್ಟು ಜಸ್ಟ್ ಒಂದು ಹಿಂಟ್ ಕೊಡೋದು, ಎಚ್ಚರಿಕೆ ಕೊಡೋದು ಅನ್ನೋ ರೀತಿ ಅಂತಾರಲ್ಲ, ಈ ಓನರ್ಗೆ ಎಚ್ಚರಿಕೆ ಕೊಡೋದು. ನಾವು ಈ ರೀತಿ ಲಾಂಗ್ ಕೂಡ ಮಾಡಬಹುದು ಸ್ಟ್ರೈಕ್ನ, ಓಕೆ, ಜಾಸ್ತಿ ಲಾಂಗ್ ಕೂಡ ಎಳಿಬಹುದು. ಸೊ ನೀವು ನೋಡಿ, ನೋಡಿಬಿಟ್ಟು ನಮ್ಮ ಡಿಮ್ಯಾಂಡ್ಸ್ಗಳನ್ನು ಫುಲ್ಫಿಲ್ ಮಾಡಿ ಅಂತ ಜಸ್ಟ್ ಒಂದು ಟೋಕನ್ ಸ್ಟ್ರೈಕ್ ಥರ ಮಾಡುವಂಥದ್ದು. ನೆಕ್ಸ್ಟ್ ಇದೆ ಎಕನಾಮಿಕ್ ಸ್ಟ್ರೈಕ್ ಅಂತ ಇದೆ, ಓಕೆನಾ. ಈ ಎಕನಾಮಿಕ್ ಸ್ಟ್ರೈಕಲ್ಲಿ ಏನು ಅಂತಂತಂದರೆ ಎಕನಾಮಿಕ್ ಡಿಮ್ಯಾಂಡ್ಸ್ಗಳನ್ನ ಇಡುವಂಥದ್ದು. ಯಾವುದು ಎಕನಾಮಿಕ್ ಡಿಮ್ಯಾಂಡ್ಸ್ಗಳು? ಆಬ್ವಿಯಸ್ಲಿ ನನಗೆ ಇನ್ಕ್ರಿಮೆಂಟ್ ಮಾಡಬೇಕು ಸ್ಯಾಲ್ರಿಯಲ್ಲಿ, ಹೌಸ್ ರೆಂಟ್ ಅಲೌನ್ಸ್ ಇನ್ಕ್ರಿಮೆಂಟ್ ಮಾಡಿ, ಅಲೌನ್ಸು ಬೋನಸ್ಸು ಇದನ್ನೆಲ್ಲ ಇನ್ಕ್ರೀಸ್ ಮಾಡಿ ಅಂತೇಳಿ ಡಿಮ್ಯಾಂಡ್ಸ್ಗಳನ್ನು ಇಡ್ತಾ ಎಕನಾಮಿಕ್ ಸ್ಟ್ರೈಕ್ ಆಗಿರ್ಬೋದು. ಸಿಂಪತಿ ಸ್ಟ್ರೈಕ್ ಆಗಿರಬಹುದು. ಸಿಂಪತಿ ಸ್ಟ್ರೈಕ್ ಏನು ಹೇಳುತ್ತೆ ಅಂತಂತಂದರೆ, ಈಗ ಒಂದು ಸಣ್ಣ ಪುಟ್ಟ ಸಮಸ್ಯೆ, ಸ್ಟ್ರೈಕ್ ಸಚ್ ಎ ಸ್ಟ್ರೈಕ್, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಯೂನಿಯನ್ ಆರ್ ವರ್ಕರ್ಸ್ ಆಫ್ ದ ಇಂಡಸ್ಟ್ರಿ ಜಾಯಿನ್ ದ ಸ್ಟ್ರೈಕ್ ಆಲ್ರೆಡಿ ಹೇಲ್ಡ್ ಬೈ ದ ಯೂನಿಯನ್ ಆಫ್ ಅದರ್ ವರ್ಕರ್ ಅಂತಂದರೆ ಆಲ್ರೆಡಿ ಒಂದು ಸ್ಟ್ರೈಕ್ ನಡೀತಾ ಇರುತ್ತೆ, ಆ ಸ್ಟ್ರೈಕಲ್ಲಿ ಜಾಯಿನ್ ಆಗೋಕ್ಕೋಸ್ಕರ ಹೇಳುವಂಥದ್ದು ಆಗಿರಬಹುದು. ಅದಾದಮೇಲೆ ಮತ್ತೆ ಜನರಲ್ ಸ್ಟ್ರೈಕ್ ಅಂತ ಇದೆ. ಈ ಜನರಲ್ ಸ್ಟ್ರೈಕಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿರುವಂಥದ್ದು ಏನು ಅಂತಂದರೆ, ದಿಸ್ ಸ್ಟ್ರೈಕ್ ಈಸ್ ಇಂಟೆಂಡೆಡ್ ಟು ಇನ್ಕ್ರೀಸ್ ದ ಪೊಲಿಟಿಕಲ್ ಪ್ರೆಷರ್ ಇನ್ ದ ರೂಲಿಂಗ್ ಪಾರ್ಟಿ ಬೈ ದ ಆಲ್ ದ ಯೂನಿಯನ್ ಆರ್ ದ ಮೆಂಬರ್ಸ್ ಆಫ್ ದ ರೀಜನ್ ಆಫ್ ದ ಸ್ಟೇಟ್ ಅಂತ ಇದೆ. ಸೊ ಪೊಲಿಟಿಕಲ್ ಪಾರ್ಟೀಸ್ಗಳು ಇನ್ವಾಲ್ವ್ಸ್ ಆಗಿರ್ತದೆ. ಸೊ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸ್ಟೇ ಇನ್ ಸ್ಟ್ರೈಕ್ ಅಂತ ಒಂದಿದೆ. ಸ್ಟೇ ಇನ್ ಸ್ಟ್ರೈಕ್ ಅಂತ. ಸ್ಟೇ ಇನ್ ಸ್ಟ್ರೈಕ್ ಅಂದರೆ ಏನಂದರೆ, ಇಟ್ ಆಲ್ಸೋ ನೌನ್ ಆಸ್ ದ ಟೂಲ್ಸ್ ಡೌನ್ ಸ್ಟ್ರೈಕ್ ಅಂತೇಳಿ ಕರೀತಾರೆ. ಟೂಲ್ಸ್ ಡೌನ್ ಸ್ಟ್ರೈಕ್, ಪೆನ್ ಡೌನ್ ಸ್ಟ್ರೈಕ್ ಅಂತಾರೆ. ಪೆನ್ ಡೌನ್ ಸ್ಟ್ರೈಕ್ಸಲ್ಲಿ ಆಫೀಸಲ್ಲೆಲ್ಲ ಅಂತಾರೆ, ಟೂಲ್ ಡೌನ್ ಸ್ಟ್ರೈಕ್ಸಲ್ಲಿ ಫ್ಯಾಕ್ಟ್ರೀಸ್ಗಳಂತಾರೆ. ಸೊ ಇಲ್ಲಿ ಏನು ಅಂತಂತಂದರೆ, ತಮ್ಮ ಕೆಲಸನ ಸ್ಟಾಪ್ ಮಾಡುವಂಥದ್ದು, ಟೂಲ್ನ ನಿಲ್ಲಿಸುವಂಥದ್ದು, ಕೆಲಸ ಮಾಡುವಂಥದ್ದು. ಪೆನ್ ಡೌನ್ ಸ್ಟ್ರೈಕ್ ಎಲ್ಲ ನ್ಯೂಸಲ್ಲಿ ಬರ್ತಾ ಇರುತ್ತೆ. ಈ ಸ್ಟ್ರೈಕ್ಗಳೆಲ್ಲ ನೀವು ನೋಡಬೇಕು, ನ್ಯೂಸ್ ಪೇಪರಲ್ಲೆಲ್ಲ ಕೊಡ್ತಾರೆ, ಪೆನ್ ಡೌನ್ ಸ್ಟ್ರೈಕ್ ಆಗಿದೆ, ಈ ಸ್ಟ್ರೈಕ್ ಯಾವುದು, ಟೂಲ್ ಡೌನ್ ಸ್ಟ್ರೈಕ್ ಆಗಿದೆ ಅಂತ, ಇವೆಲ್ಲ ಕೈಂಡ್ಸ್ಗಳು. ಅದಾದಮೇಲೆ ಸ್ಲೋ ಡೌನ್ ಸ್ಟ್ರೈಕ್ ಅಂತ ಇದೆ. ಸ್ಲೋ ಡೌನ್ ಸ್ಟ್ರೈಕ್ ಅಂತಂದರೆ ಕೆಲಸ ಮಾಡೋದನ್ನು ಸ್ಲೋ ಮಾಡಿಬಿಡೋದಪ್ಪ, ನಷ್ಟ ಮಾಡಿಬಿಡೋದು, ಲಾಸ್ ಮಾಡಿಬಿಡೋದು. ಅರ್ಥ ಆಗ್ತಿದೆಯಾ ನಿಮಗೆ? ರೆಡ್ಯೂಸಿಂಗ್ ಮಾಡ್ಬೋದು. ಎಷ್ಟು ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಆಗಬೇಕು ಅಷ್ಟು ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ನೇ ಮಾಡದೇ ಇರೋ ಥರ ಇರೋದು, ರೆಡ್ಯೂಸ್ ಮಾಡಿಬಿಡೋದು, ಸಿಕ್ಕಾಪಟ್ಟೆ ಪ್ರೊಡಕ್ಷನ್ನ ರಿಡ್ಯೂಸ್ ಮಾಡೋದು. ಸೊ ಈ ರೀತಿ ಮಾಡೋವಂಥದ್ದು. ರೆಸ್ಟ್ರಿಕ್ಟಿಂಗ್ ದ ಔಟ್ಪುಟ್ ಆಫ್ ದ ಪ್ರೊಡಕ್ಷನ್, ರೆಡ್ಯೂಸಿಂಗ್ ರೆಸ್ಟ್ರಿಕ್ಟ್ ಮಾಡೋದು ಅಥವಾ ರೆಡ್ಯೂಸ್ ಮಾಡೋದು ಔಟ್ಪುಟ್ ಆಫ್ ದ ಪ್ರೊಡಕ್ಷನ್, ಹೊರಗಡೆ ಬರ್ತಾ ಇರೋವಂಥ ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡಿಬಿಟ್ಟು ಶೋ ಆಫ್ ಮಾಡೋದು. ಇಲ್ಲ ನಾವು ಕೆಲಸನ ಸ್ಲೋ ಮಾಡ್ತೀವಿ ಅಂತ ಸ್ಲೋ ಡೌನ್ ಮಾಡೋವಂಥದ್ದು, ಓಕೆನಾ. ಹಂಗರ್ ಸ್ಟ್ರೈಕ್ ಅಂತ ಇದೆ. ವಿತೌಟ್ ಫುಡ್, ಗೊತ್ತೇ ಇದೆ ಹಂಗರ್ ಸ್ಟ್ರೈಕ್ ಅಂತಾರೆ. ಉಪವಾಸ ಸತ್ಯಾಗ್ರಹ, ಊಟ ನಿದ್ದೆ ಏನೂ ಇಲ್ಲದೆ ನಿಂತ್ಕೊಳ್ಳೋದು, ಹಂಗರ್ ಸ್ಟ್ರೈಕ್ಗೆ ನಿಂತ್ಕೊಳ್ಳೋದು. ಆಮೇಲೆ ವೈಲ್ಡ್ ಕ್ಯಾಟ್ ಸ್ಟ್ರೈಕ್ ಅಂತ ಒಂದಿದೆ. ಈ ವೈಲ್ಡ್ ಕ್ಯಾಟ್ ಸ್ಟ್ರೈಕಲ್ಲಿ ಏನಾಗುತ್ತೆ ಅಂತಂದರೆ, ವಿತೌಟ್ ಕನ್ಸೆಂಟ್ ಆಫ್ ದ ಯೂನಿಯನ್ ಆ್ಯಂಡ್ ಅಥಾರಿಟಿ, ಹಾಗೆ ನಿಂತ್ಕೊಂಡ್ಬಿಡೋದು ಸ್ಟ್ರೈಕಿಗೆ. ಜನ ಗುಂಪು ಕಟ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡೋದು. ಸ್ಟ್ರೈಕ್ ಅಂತಂದರೆ ಯೂನಿಯನ್ ಜೊತೆ ಸೇರಿ ಸ್ಟ್ರೈಕ್ ಮಾಡಬೇಕು, ಅದು ರೂಲ್ ಇದೆ. ಮತ್ತೆ ನೀವು ಸ್ಟ್ರೈಕ್ ಮಾಡ್ತೀರಾ ಅಂತಂದರೆ ಸುಮ್ಮನೆ ಹೋಗಿ ಚೆನ್ನಾಗಿ ಸ್ಟ್ರೈಕ್ ಮಾಡಿರೋದು ಸ್ಟ್ರೈಕ್ ಅಲ್ಲ, ಯೂನಿಯನ್ ಜೊತೆಗೆ ಸೇರಿಕೊಂಡೇ ಸ್ಟ್ರೈಕ್ ಮಾಡಬೇಕು. ಅದಕ್ಕೆ ಯೂನಿಯನ್ ರಿಜಿಸ್ಟ್ರೇಷನ್ ತುಂಬ ಇಂಪಾರ್ಟೆಂಟು. ಲಾಸ್ಟ್ ವಿಡಿಯೋದಲ್ಲಿ ಯೂನಿಯನ್ ರಿಜಿಸ್ಟ್ರೇಷನ್ ಅಂದರೆ ಲಾಸ್ಟ್ ಯೂನಿಟಲ್ಲಿ ಯೂನಿಯನ್ ರಿಜಿಸ್ಟ್ರೇಷನ್ ಬಗ್ಗೆ ತುಂಬ ಕ್ಲಿಯರಾಗಿ ಅದಕ್ಕೆ ಹೇಳಿರೋದು. ಏನಾದರೂ ಯೂನಿಯನ್ ಎಕ್ಸಿಸ್ಟ್ ಇಲ್ಲ ಅಂತ ಅಂದ್ಕೊಳ್ಳಿ,
ಇವರು ಸ್ಟ್ರೈಕ್ ಮಾಡೋಕ್ಕೂ ಬಿಡಲ್ಲ, ತಮ್ಮ ಡಿಮ್ಯಾಂಡ್ಸ್ಗಳನ್ನು ಕೇಳೋಕ್ಕೂ ಬಿಡಲ್ಲ. ಸರಿ ಎಂಪ್ಲಾಯರ್ ಓನರ್ ಕೊಡದೆ ಹೋದ್ರೆ ಇರೋ ಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಐಡೆಂಟಿಟಿನೇ ಇಲ್ಲಲ್ಲ. ಸೊ ಅದಕ್ಕೋಸ್ಕರ ಯೂನಿಯನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಓಕೆನಾ? ಸೊ ಇದಿಷ್ಟು ವಿಷಯ ಟೈಪ್ಸ್ ಆಫ್ ಸ್ಟ್ರೈಕ್ಸ್ ಅಂತೇಳಿ ಇದಿಷ್ಟು ವಿಷಯ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಇಲ್ಲಿ ಇದಕ್ಕೆ ಕ್ಲೋಸ್ ಮಾಡ್ತೇನೆ. ನೀವು ಮತ್ತೊಂದು ಸಲ ನೋಡಿ ಯಾವ್ಯಾವ ಟೈಪ್ಸ್ಗಳಿದೆ ಅಂತ. ಇದಕ್ಕಿಂತ ಎಕ್ಸ್ಟ್ರಾ ಇನ್ನೊಂದು 4 ಟೈಪ್ಸ್ ಯಾವುದಾದ್ರೂ ಬುಕ್ಸಲ್ಲಿ ನೀವು ಓದ್ತಾ ಇರೋಂಥ ಸೋರ್ಸಲ್ಲಿದ್ದರೆ ದಯವಿಟ್ಟು ಅದನ್ನು ಕೂಡ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ. ಸೊ ಒನ್ಸ್ ಅಗೇನ್ ನಾವು ಈಗ ಕ್ವಿಕ್ ರಿವಿಷನ್ ಮಾಡಿಬಿಡೋಣ ಎಲ್ಲದೂ ಕಂಪ್ಲೀಟಾಗಿ. ಇವತ್ತಿನ ವೀಡಿಯೋದಲ್ಲಿ ನಾವು ಏನೇನು ಓದಿದ್ವಿ ಅಂತ ಒಂದು ರೌಂಡ್ ರಿವಿಷನ್ ಮಾಡಿಬಿಡೋಣ. ಸೊ ನಾವು ಇವತ್ತಿನ ವೀಡಿಯೋದಲ್ಲಿ ಓದಿದ್ದಂಥದ್ದು ಸ್ಟ್ರೈಕ್ ಬಗ್ಗೆ ನೋಡಿದ್ವಿ. ಸ್ಟ್ರೈಕ್ ಅಂದರೆ ಏನು, 3 ಥರ ಪಾಯಿಂಟ್ ಇದೆ. ಒಂದು ಎಂಪ್ಲಾಯೀಸ್ ಎಲ್ಲ ಸೇರಿಬಿಟ್ಟು ಕೆಲಸನ ಬಂದ್ ಮಾಡೋದು, ಇನ್ನೊಂದು ಎಂಪ್ಲಾಯೀಸ್ಗಳ ಗುಂಪು ಸೇರಿ ಬಂದ್ ಮಾಡುವಂಥದ್ದು, ಇನ್ನೊಂದು ರೆಫ್ಯೂಸ್ ಮಾಡುವಂಥದ್ದು. ಎಲ್ಲರೂ ಕೂಡ ನಾವು ಕೆಲಸ ಮಾಡೋದಿಲ್ಲ ಅಂತೇಳಿ ಎಲ್ಲರೂ ಸೇರಿಕೊಂಡು ಮೇನ್ಲಿ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ಲಿ ಕನ್ಸೆಂಟನ್ನು ಕೊಟ್ಬಿಟ್ಟು 2 ಕ್ಲಾಸ್ ಕ್ಯೂದಲ್ಲಿ 1947 ಆ್ಯಕ್ಟ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೇಮ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಸೆಕ್ಷನ್ 2ದಲ್ಲಿ ಲಾಕ್ಔಟ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಲಾಕ್ಔಟಲ್ಲಿ ಒಂದು ಟೆಂಪ್ರವರ್ಲಿ ಬಂದ್ ಮಾಡುವಂಥದ್ದು, ಸಸ್ಪೆನ್ಷನ್ ಮಾಡುವಂಥದ್ದು ಅಥವಾ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದನ್ನು ನಿಲ್ಲಿಸುವಂಥದ್ದು. ಆಮೇಲೆ ಟೈಪ್ಸ್ಗಳಿದೆ. ಟೈಪ್ಸ್ಗಳಲ್ಲಿ ಒಂದು ಜನರಲ್ ಸ್ಟ್ರೈಕು, ಟೋಕನ್ ಸ್ಟ್ರೈಕು, ಎಲ್ಲದೂ ಮೀನಿಂಗ್ ಹೇಳಿದ್ದೀನಿ. ಹೆಸರೇ ಹೇಳ್ತಾ ಇದೆ ಮೀನಿಂಗ್ಗಳನ್ನ. ಹೆಸರು ನೋಡ್ತಾ ನೀವು ಎಕ್ಸ್ಪ್ಲನೇಷನ್ ಬರೀರಿ. ಎಕನಾಮಿಕ್ ಸ್ಟ್ರೈಕು, ಸಿಂಪತಿ ಸ್ಟ್ರೈಕು, ಅದಾದಮೇಲೆ ನಿಮ್ಮ ಮತ್ತೆ ಸ್ಟೇ ಇನ್ ಸ್ಟ್ರೈಕ್ ಅಂತಿದೆ, ಸ್ಲೋ ಡೌನ್ ಮಾಡುವಂಥದ್ದು, ಹಂಗರ್ ಸ್ಟ್ರೈಕು, ವೈಲ್ಡ್ ಕ್ಯಾಟ್ ಸ್ಟ್ರೈಕು. ತುಂಬ ಈಸಿಯೆಸ್ಟ್ ಕಾನ್ಸೆಪ್ಟ್ ಇದು ಲೇಬರ್ ಲಾ ಅನ್ನುವಂಥದ್ದು ಇದೆಯಲ್ಲ, ತುಂಬ ಈಸಿ ಇದೆ. ಜನರಲಾಗಿ ಒಂದು ಸ್ವಲ್ಪ ಸೆನ್ಸ್ನ ನಿಮ್ಮ ಮೈಂಡ್ನ ಓಪನ್ ಇಟ್ಟು ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇನ್ನು ಮುಂದಿನ ಮುಂದಿನ ವೀಡಿಯೋಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನು ಟೀಮ್. ಸ್ಟೇ ಹೆಲ್ದಿ, ಸ್ಟೇ ಸೇಫ್. ಥ್ಯಾಂಕ್ ಯು. ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟಾಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್ಸು. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡಿಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್ನವ್ರಿಗೆ, ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಮರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯಿತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯಿತು. ಇಫ್ ಇನ್ ಕೇಸ್ ನಾವು ತೊಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕಾಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ. ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತೊಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವೀಡಿಯೋಸ್ಗಳು. ಯಾವ ಥರ ಅಂತಂದರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವೀಡಿಯೋ ಅಷ್ಟೇ. ಈಗ ಒಂದು ವೀಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದರೆ 100% ಸಿಲೆಬಸ್ನ ಪಬ್ಲಿಕ್ಕಾಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದರೆ ಪೇಯ್ಡ್ ತೊಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವೀಡಿಯೋಸ್ ಪರ್ ಸೆಮಿಸ್ಟರ್, ಆಯಿತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವೀಡಿಯೋಸ್. ಈ ಥರ ಕಂಪ್ಲೀಟಾಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನು ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ. ಅದನ್ನು ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕು ಯೂಟ್ಯೂಬ್ ಥರ, ಇನ್ನೇನಾದರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟಾಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಮಾಡ್ಬೋದು. ನಮ್ಮದು ಕಂಪ್ಲೀಟಾಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ಪು ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ ಕ್ಲಾಸಸ್ಗಳು ಮತ್ತು
ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್‌ವರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್‌ವರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. 2 ಮೀಡಿಯಮಲ್ಲಿದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24/7 ಯಾವಾಗಾದ್ರೂ ಕಾಲ್ ಮಾಡಿ. ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್‌ನವ್ರನ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್‌ಮೆಂಟ್, ಇಂಟರ್ನ್‌ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ. ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಆಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ. ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್‌ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರು ಕೇಳಿದ್ರೆ, ಬರೇ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್‌ಗಳನ್ನ 2 ನಂಬರ್‌ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್‌ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್‌ಬುಕ್, ವೆಬ್‌ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲಾ ಫೆಸಿಲಿಟೀಸ್‌ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್‌ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್‌ನ ಮಾಡಬೇಕಷ್ಟೇ ಈ ನಂಬರ್ಸ್‌ಗಳಿಗೆ. ಏನ್ ಗೊತ್ತಾ? ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ಕೇಳಿ. ಯಾವ ರೀತಿ ಇದೆ, ಏನು ಅಂತ 2 ನಿಮಿಷ ಕೇಳೋದ್ರಲ್ಲಿ ಏನಿದೆ? ಇಡೀ ಸೆಮಿಸ್ಟರ್‌ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ವೆಲ್ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ. ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರು ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್‌ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನಿಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್‌ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ. ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ. ಬಿಎನ್ಎಸ್ಎಸ್ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು. ಬಿಎನ್ಎಸ್ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು. ಆಮೇಲೆ ನಿಮಗೆ ಐಪಿಸಿ ಸಬ್ಜೆಕ್ಟು. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರ್ಬಹುದು. ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರ್ಬಹುದು. ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್‌ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲಾ ಸೆಮಿಸ್ಟರ್‌ದು ಕೂಡ ಇದೆ. ನಾನು ಎಲ್ಲದನ್ನು ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದ್ರು ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನ ಸಾಲ್ವ್ ಮಾಡಿದಂಥ ನೋಟ್ಸ್‌ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್‌ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್‌ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ. ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ, ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್‌ಗಳೆಲ್ಲ ಪಿಕ್ಚರ್‌ಲೈಸ್ ಇರುತ್ತೆ ಅರ್ಥ ಆಗೋ ತರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್‌ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನ ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್‌ಗಳನ್ನ ಕೊಟ್ಟು, ನಿಮ್ಗೆ ಏನು ಬೇಕು 100%ನ್ನ ಮಾಡ್ಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್‌ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಯಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದ್ರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯಿನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ತುಂಬಾ ಇಷ್ಟ ಆಗಿದೆ ಸರ್. ಈಗ ನಾನು ಜಾಯಿನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯಿನ್ ಆಗೋದು ಅಂತಂತಂದ್ರೆ, ಮಾಡಬೇಕಾಗಿರೋದು ಇಷ್ಟೇ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಈ ನಂಬರ್‌ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ? ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ? ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್‌ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್‌ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್‌ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್‌ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರ್ಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್‌ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ. ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್‌ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದ್ರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್‌ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗ್ಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್‌ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ತುಂಬಾ ಸುಲಭ ಇದೆ. ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ
ಅದನ್ನ ನಾವು ಸೆಕ್ಷನ್ಸ್ಗಳಿಗೆ ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.